ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕೃಷ್ಣ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಹಿಂದ್ಗಡೆ ಟೈಂಗ್ ಮಾಡಿರ್ತೀವಿ, ಟೈಂಗ್ ಹಾಕಿರ್ತೀವಿ. ಟೈಂಗ್ಗೆ ಮಿಷಿನ್ ವರ್ಕಲ್ಲಿ, ಹ್ಯಾಂಡ್ ವರ್ಕಲ್ಲಿ ಯಾವುದೇ ವರ್ಕ್ ಇರಲಿ, ಒಂದೊಂದು ಬ್ಲೌಸ್ಗೂ ಒಂದೊಂದು ಡಿಫ್ರೆಂಟ್ ಆಗಿ ನಾವು ನಮ್ಮ ಶಾಪಲ್ಲಿ ರೆಡಿನ ಮಾಡ್ತೀವಿ. ಯಾವುದು ಈ ಟೈಂಗ್ದ ಈ ಥರ ಬೀಡ್ಸ್ ಇರುತ್ತಲ್ಲ, ಹ್ಯಾಂಗಿಂಗ್ಸು ನಾರ್ಮಲ್ ರೆಗ್ಯುಲರ್ ಬ್ಲೌಸ್ ಇದೆ, ಒಂದು ಬಂಚಸ್ ಥರ ಹಾಕ್ತೀವಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಈ ಥರ ವರ್ಕಕ್ಕೆ ಮ್ಯಾಚ್ ಆಗೋ ಥರ ಯಾವ ವರ್ಕ್ಗೆ ಯಾವ ಥರ ಮ್ಯಾಚ್ ಆಗುತ್ತೆ ಅಂತ ಡಿಫ್ರೆಂಟ್ ಶೇಪ್ ಹಾಕಿ ನಾವು ರೆಡಿ ಮಾಡ್ತೀವಿ. ಅದರಲ್ಲಿ ಒಂದು ಶೇಪ್ ಆಗಿರುವಂಥ ಶೇಪ್ನ ಇವಾಗ ಈ ಟೈಂಗ್ ರೆಡಿ ಮಾಡ್ತೀವಿ. ಟೈಂಗ್ ರೆಡಿ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಟೈಂಗ್ ಇದನ್ನು ಯಾವ ಥರ ಅಟ್ಯಾಚ್ ಮಾಡಬೇಕು, ಒಳಗಡೆ ಏನು ತುಂಬಬೇಕು, ಇಲ್ಲ ತುಂಬಬಾರ್ದಾ, ಪ್ಲೈನಾಗಿ ಇಡಬೇಕಾ, ಯಾವ ಥರ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನೀಟಾಗಿ ಅದನ್ನು ಅಟ್ಯಾಚ್ ಮಾಡಿ ತೋರಿಸ್ಕೊಡ್ತೀನಿ. ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಅದೇ ಥರ ನಾವು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ವಿಡಿಯೋನ ಲೆಂತಿಯಾಗಿರುತ್ತೆ, ಸ್ವಲ್ಪ ಫುಲ್ನ ನೀಟಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಅದನ್ನ ಸ್ಕಿಪ್ ಮಾಡೋಕ್ಕೋದ್ರೆ ಏನಾಗುತ್ತೆ ಅಂದರೆ ನಾನು ಪ್ರತಿಯೊಂದು ಹೇಳ್ಬೇಕಾದ್ರೆ ಅದನ್ನು ಮಿಸ್ ಮಾಡ್ಕೊತೀರ. ಯಾವ ಟೈಪ್ ಒಳಗಡೆ ಹಾಕ್ಬೇಕಾ, ಈ ಥರ ಮಾಡಬೇಕು ಅನ್ನೋದು ಹೇಳ್ಬೇಕಾದ್ರೆ ಅದನ್ನು ಮಿಸ್ ಮಾಡ್ಕೊಂತೀರ. ಆವಾಗ ನಿಮಗೆ ಸರಿಯಾಗಿ ಅರ್ಥ ಆಗೋಲ್ಲ. ವಿಡಿಯೋನ ಕೊಡೋವರೆಗೂ ನೀಟಾಗಿ ನೋಡಿ. ಅದೇ ರೀತಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮುಖಾಂತರ ಬೇರೆಯವ್ರಿಗೂ ಕಲಿಯೋರು, ನಾನು ನೆಕ್ಸ್ಟ್ ಕಲಿಬೇಕು ಅಂತ ಪ್ಲ್ಯಾನಿಂಗ್ ಇರೋರಿಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ನಾವು ಮಾಡೋವಂಥ ಎಲ್ಲ ವಿಡಿಯೋಗಳು. ಓಕೆನಾ? ಅದೇ ರೀತಿ ಲೇಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಥರ ಸಿಂಗಲ್ ಒಂದು ಡಬಲ್ ಎಲೆ ದಾರ ಹಾಕ್ಕೊಂಡಿದ್ದೀನಿ ಸೂಜಿಗೆ. 2 ಎಲೆ ದಾರ ಹಾಕ್ಕೊಂಡಿದ್ದೀನಿ ಸೂಜಿಗೆ, ಸ್ವಲ್ಪ ಉದ್ದ ಥರ. ಅದೇ ಬ್ಲೌಸ್ ಪೀಸ್ದು ಒಂದು ಸ್ವಲ್ಪ ಪೀಸ್ ಈ ಥರ ಚಿಕ್ಕ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾವು ಅವಾಗೆ ಫಸ್ಟ್ ವಿಡಿಯೋದಲ್ಲಿ ಮಾಡ್ದಂಗೆ ಟೈಂಗ್ನ ನೋಡಿ ಈ ಥರ ಸ್ಟ್ರೆಂತಾಗಿ ನೋಡಿ, ಏನು ಹೇಳಿದ್ರು ಕಟ್ಟಾಗಲ್ಲ, ಎಷ್ಟು ಬೇಕಂದ್ರೆ ಅಷ್ಟು ಟೈಟಾಗಿರುತ್ತೆ ಇದು. ಆ ಥರ ಈ ಟೈಂಗ್ ಇದೆ. ಇವಾಗ ಇದಕ್ಕೆ ನೋಡಿ ಈ ಥರ 2 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಇದೊಂದು ಪೀಸು, ಇದನ್ನು 2 ಹಿಂಗೆ ಇಟ್ಕೊಳ್ಳೋಣ. ನೋಡಿ ಈ ಥರ ತುಂಬ ಫ್ಲಾಟಾಗಿರುತ್ತೆ. ಇದು ಇಷ್ಟು ಥರ ಇದ್ದರೆ ಏನು ಲುಕ್ಕೇ ಬರೋಲ್ಲ. ಅದಕ್ಕೇನು ಅದು ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ತುದಿಯಲ್ಲಿ ಹಿಂಗೆ ಇಟ್ಬಿಡಿ, ಕಾಣಿಸ್ತದೆಯಲ್ಲ ಇದೆ. ಈ ಥರ ಮಾಡಿಕೊಂಡು ಇದ್ರ ತುದಿಯಲ್ಲಿ ಈ ಥರ ಇಟ್ಕೊಬಿಡಿ. ಇದು ಇಟ್ಕೊಂಡು ನಾವು 2 ಎಲೆ ದಾರ ರೆಡಿ ಮಾಡಿರ್ತೀವಲ್ಲ, ಅದನ್ನು ಇಲ್ಲಿಂದ ಸೆಂಟ್ರಿಂದ ಹಿಂಗೆ ಸ್ಟಾರ್ಟ್ ಮಾಡಿ ಈ ಟೈಂಗು ಸೇರಿಸಿ ನೀಟಾಗಿ ಹೊಲ್ಕೊಳ್ಳಿ. ಫಸ್ಟು ದಿಂಬೊಲಿತೀವಲ್ಲ ಆ ಥರ ಸ್ವಲ್ಪ ಟೈಟಾಗಿರಲಿ. ಯಾಕಂದರೆ ಅವರು ಒಂದು 4-5 ಸಲ ಯೂಸ್ ಮಾಡಿದಾಗ ಸ್ವಲ್ಪ ಲೂಸ್ ಗೀಸ್ ಆಗೋದು, ಅದು ಆಮೇಲೆ ಇದು ಬಿಚ್ಕೊಂಬಂದ್ಬಿಡೋದು, ಈ ಫ್ಲವರು ಆ ಥರ ಸಮಥಿಂಗ್ ಇರುತ್ತೆ. ಅದಕ್ಕೋಸ್ಕರ ಒಂದು 4-5 ಸಲ ಸ್ವಲ್ಪ ಟೈಟಾಗಿ ಟೈಂಗ್ ಸೇರಿಸಿ ಹೊಲ್ಕೊಂಬಿಡಿ, ಸರಿನಾ? ನೋಡಿ ಈ ಥರ ಸೆಂಟ್ರಲ್ ಟೈಂಗ್ ಇರುತ್ತೆ, ಈ ಥರ ಇರುತ್ತೆ. ನಾವು ಅದನ್ನು ಕ್ಲೋಸ್ ಮಾಡಿ ಒಂದು ಅರ್ಧಕ್ಕೆ ಬರೋವರೆಗೂ ಏನು ಹಾಕ್ದಿರ ಹಿಂಗೆ ಅರ್ಧವರೆಗೂ ಹಂಗೆ ಹೊಲ್ಕೊಂಬರೋಣ. ಅರ್ಧಕ್ಕೆ ಬರೋವರೆಗೂ ಏನು ಹಾಕೋದು ಬೇಡ ಅದರಲ್ಲಿ, ಯಾಕಂದರೆ ಅದು ಎತ್ಕೊಂಡ್ಬಿಡುತ್ತೆ, ಹೊಲಿಯೋಕ್ಕೆ ಕಷ್ಟ ಆಗ್ಬಿಡ್ತದೆ. ನಾವು ಸೇಮ್ ದಿಂಬ್ ಹೊಲಿತೀವಲ್ಲ ಆ ಥರ. ಮಿಷಿನ್ ವರ್ಕ್ದು ಹ್ಯಾಂಡ್ ವರ್ಕ್ದಾದ್ರೆ ಏನು ಮಾಡ್ತೀವಿ, ಅದಕ್ಕೆ ಸ್ವಲ್ಪ ಔಟ್ಲೈನಲ್ಲಿ ಬೀಡ್ಸ್ ಕೊಟ್ಟು ಎಲ್ಲ ರೆಡಿ ಮಾಡ್ತೀನಿ. ಅದು ಮುಂದೆ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ ನಿಮಗೆ ತೋರಿಸ್ಕೊಡ್ತೀನಿ. ಎಲ್ಲ ಥರ ಡಿಸೈನು. ಇದು ಒಂಥರ ಬರುತ್ತೆ ಲೀಫ್ ಥರದ್ದು. ನೆಕ್ಸ್ಟ್ ಬರೋದು ಹಾರ್ಟ್ ಶೇಪ್ ಬರುತ್ತೆ. ನೆಕ್ಸ್ಟ್ ಅದೇ ಫ್ಲವರ್ ಥರ, ರೋಸ್ ಥರ ಸುಮಾರು ಬರುತ್ತೆ. ಅದನ್ನು ಯಾವ ಥರ ಬಂದಾಗ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಕಡೆ ಇದ್ದರೆ ಸರಿಯಾಗಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಈ ಥರ ಮಾಡ್ತಾಯಿದ್ದೀವಿ. ನೋಡು ಅರ್ಧಕ್ಕೆ ಬಂದಾಯಿತು. ಅದಾದಮೇಲೆ ಏನು ಮಾಡಬೇಕು ನೋಡಿ, ಏನಿರಲ್ಲ ಇದರಲ್ಲಿ, ಸ್ಟ್ರೆಂತೇ ಇರಲ್ಲ. ಅದಕ್ಕೆ ಹಿಂಗೆ ಓಪನ್ ಮಾಡಿ ದಿಂಬ್ಗೆ ಹಾಕ್ತೀವಲ್ಲ, ಈ ಚೂರು ಪೀಸ್ಗಳನ್ನ ಸ್ವಲ್ಪ ಇದರಲ್ಲಿ ಹಾಕಿ. ಕಮ್ಮಿ ಆಯಿತು, ಇನ್ನೊಂದು ಸ್ವಲ್ಪ ಹಾಕಿ. ಅದು ಹಂಗೆ ಇರಲಿ. ಇವಾಗ ಇನ್ನೊಂದು ಸ್ವಲ್ಪ ಹೊಲ್ಕೊಟ್ಟೋಗಿ, ಯಾಕಂದರೆ ಒಂದೇ ಸಮಯ ಹಾಕ್ಬಿಟ್ರೆ ಅದು ಹೊಲಿಯೋದಕ್ಕೆ ನಮಗೆ ರಿಸ್ಕ್ ಆಗುತ್ತೆ, ಪೀಸ್ಗಳೆಲ್ಲ ಆಚೆ ಬಂದುಬಿಡ್ತವೆ. ಅದಕ್ಕೆ
ಇದಾಕಿ ಈ ಥರ ಒಂದು ಸ್ವಲ್ಪ ನೀಟಾಗಿ ಗ್ಯಾಪ್ ಇರ್ದೀರ ಹೊಲ್ಕೊಂಡು ಬಂದೆ. ಥ್ರೆಡ್ ಲೂಸ್ ಬಂದುಬಿಡ್ತದೆ, ಅದಕ್ಕೆ ಇನ್ನು ಸ್ವಲ್ಪ ಒಳಗಡೆ ತಳ್ಕೊಳ್ಳಿ ಹಿಂಗೆ. ಮತ್ತು ಸೇಮು ನಿಧಾನಕ್ಕೆ ಸ್ವಲ್ಪ ಹತ್ತತ್ರ ಹೊಲ್ಕೊಳ್ಳಿ, ಯಾಕಂದರೆ ಒಂದು ಸಲ ವಾಶ್ ಆದಮೇಲೆ ಆಮೇಲೆ ಎರಡನೇ ಸಲ ಎಲ್ಲ ಬಿಚ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ. ಈ ಥರ ಜಾಸ್ತಿ ಫುಲ್ಲು ಟೈಟಾಗಿ ದಿಮ್ಗಾಗ್ದಂಗೆ ಹಾಕ್ಬಿಡ್ಬೇಡಿ, ಅದೊಂಥರ ಉಬ್ಕೊಂಡು ಥರ ಇರುತ್ತೆ. ಸ್ವಲ್ಪ ಮೀಡಿಯಮ್ ಶೇಪಲ್ಲಿ ಹಾಕ್ಬೇಕು ನೋಡಿ. ಇವಾಗ ಸ್ವಲ್ಪ ಕಮ್ಮಿ ಇದೆ ಇದಕ್ಕೆ, ಇದು ಸ್ವಲ್ಪ ಇದ್ದರೆ ಸ್ಟ್ರೆಂತ್ ಆಗಿದ್ದರೆ ಅದ್ರ ಟೈಂಗ್ ಹಾಕೋಬೇಕಾದ್ರೆ ಹಿಂಗೆ ನೇತಾಡಬೇಕಾದ್ರೆ ಒಳ್ಳೆ ಮಾವಿನ ಥರ ಹಿಂಗೆ ತಿರುಗ್ತಾಯಿದ್ರೆ ನೋಡೋಕ್ಕೆ ಲುಕ್ ಆಗಿರುತ್ತೆ. ಒಳ್ಳೆ ಫ್ಲಾಟ್ ಥರ ಹಂಗೆ ಎಲೆ ಥರ ಇದ್ದರೆ ಲುಕ್ಕು ನೋಡೋಕ್ಕೆ ಚೆನ್ನಾಗಿರಲ್ಲ. ಬೇರೆಯವ್ರು ಏನೇನೋ ಹಾಕ್ತಾರೆ, ಎಲ್ಲ ಏನು ಬೇಡ, ಮಾಮೂಲಿ ಇದೆ ಪೀಸಿ ಹಾಕಿ ಏನೂ ಆಗಲ್ಲ. ಯಾಕಂದರೆ ವಾಶ್ ಆದ್ರೂ ಡ್ರೈ ಆದರೆ ಹಂಗೇ ಇರುತ್ತೆ ಅದು ಎಷ್ಟು ವರ್ಷ ಹೋದ್ರೂ. ನನಗೇನು ಇವಾಗ ಸಾಕು ಅನಿಸ್ತು ನೋಡಿ, ಒಳ್ಳೆ ಇದ್ರ ಥರ ಇದೆ. ಎಷ್ಟು ಸಾಕು. ಇವಾಗ ನೀಟಾಗಿ ಅದನ್ನು ಕ್ಲೋಸ್ ಮಾಡಿಬಿಡೋಣ. ಒಂದೊಂದ್ಸಲಿ ದಾರ ಲೂಸ್ ಬಂದುಬಿಡ್ತದೆ. ಲೂಸ್ ಬಂದುಬಿಟ್ರೆ ದಾರ ಹಂಗೆ ಇರುತ್ತೆ, ನೋಡೋಕ್ಕೆ ಚೆನ್ನಾಗಿರಲ್ಲ. ನೀಟಾಗಿ ಗಲೀಜು ಕಾಣಿಸ್ತೀರ, ಫಿನಿಶಿಂಗ್ ಥರ ಬರೋ ಥರ. ಹ್ಯಾಂಡ್ ವರ್ಕೆ ಬೇರೆ ಥರ ಹೈಲೈಟಾಗಿ ಬೀಟ್ಸ್ ಎಲ್ಲ ಹಾಕಿ ಮಾಡ್ತೀನಿ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ಮಿಷಿನ್ ವರ್ಕು ಸಿಂಪಲ್ ಹಂಗೆ ಬಿಟ್ಟರೆ ಚೆನ್ನಾಗಿ ಬರೋಲ್ಲ ಅಂತ ಹೇಳ್ಬಿಟ್ಟು ಈ ಥರ ನಾನು ಮಿಷಿನಲ್ಲಿ ಈ ಥರ ಮಾಡಿ ಒಬ್ಬೊಬ್ರಿಗೆ ಒಂದೊಂದು ಥರ ಡಿಸೈನ್ ಮಾಡಿ ಕಳ್ಸೋಕ್ಕಾಗುತ್ತೆ. ಇದಿಷ್ಟ ಆಯಿತು. ಇಷ್ಟಾದಮೇಲೆ ಹಂಗೆ ಬಿಡಬಾರ್ದು, ಇದನ್ನು ನೋಡಿ ಹಿಂಗಿರುತ್ತೆ. ಇದು ಇಷ್ಟಾದಮೇಲೆ ಏನು ಮಾಡಬೇಕು ಇದಕ್ಕೆ ಅಂದರೆ, ಈ ಥರದ್ದು ಮೆಟೀರಿಯಲ್ ಶಾಪಲ್ಲಿ ಗಮ್ ಸಿಗುತ್ತೆ, 15 ರುಪೀಸ್ ಏನೋ ಬರುತ್ತೆ. ಇದು ಇಲ್ಲ 17 ಇದೆ. ಇದನ್ನೇನು ಮಾಡಬೇಕು ಅಂದರೆ, ಅಕಸ್ಮಾತ್ ಫ್ಯೂಚರಲ್ಲಿ ಒಂದೇ ಸಲ ಏನಾದರೂ ಇಲ್ಲಿ ದಾರ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇದನ್ನು ಸ್ವಲ್ಪ ಹಿಂಗೆ ಹಚ್ಬಿಡಿ. ಇದು ಅದು ಡ್ರೈ ಆದಮೇಲೆ ಏನು ಕಾಣಿಸಲ್ಲ ನಿಮಗೆ, ಫುಲ್ಲು ವೈಟಿಗೆ ಆಗಿಬಿಡುತ್ತೆ. ದಾರ ಬಿಚ್ಕೊಂಡಿರ ಹಂಗೆ ಫುಲ್ಲು ಫ್ಲಾಟ್ ಥರ ಅಟ್ಕೊಂಡ್ಬಿಡುತ್ತೆ. ಆ ಥರ ಈ ಥರ ಹಚ್ಬಿಟ್ಟು ಒಂದು 5 ನಿಮಿಷ ಒಣಗಾಕಿ ಬಿಟ್ಬಿಟ್ರೆ ಏನಾಗುತ್ತಂದರೆ ಅದು ಫುಲ್ಲು ಡ್ರೈ ಆಗಿ ಮಾಮೂಲಿ ಥರ ಆಗಿಬಿಡ್ತದೆ. ಇದೇ ಥರ ನಿಮಗೆ ಎಲ್ಲನೂ 1 by 1 ಬರುತ್ತೆ. ಅದೇ ಥರ ಇನ್ನೊಂದು ನಿಮ್ಮ ಹತ್ರ ಇರುತ್ತೆ.